ತಮಿಳುನಾಡಿನಲ್ಲಿ ನಾಳೆ ಎಲ್ಲವೂ ಅಂದುಕೊಂಡಂತೆ ಆದರೆ 11ವರೆಗೆ ವಿಜಯ್ ಮುಖ್ಯಮಂತ್ರಿಯಾಗಿ ನೆಹರು ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಚೆನ್ನೈನಲ್ಲಿ. ಇನ್ನೂ ತನಕ ಈ ಕ್ಷಣದ ತನಕ ಡೌಟ್ ಇದೆ. ರಮೇಶ್ ಕಂಠೀರವ ಪತ್ರಕರ್ತರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಅವರು ಕೇಳ್ತಾ ಇದ್ದೆ ನಾನು, ಅಣ್ಣಾಮಲೈ ಅವರ ಪ್ರಯತ್ನ ಇತ್ತಲ್ಲ ಸರ್, DMK AIADMKಗೆ ಒಂದು ಆಲ್ಟರ್ನೇಟಿವ್ ಹುಟ್ಟಾಕಬೇಕಲ್ಲ, ಬೆಳೆಸಬೇಕು BJPನ ಅನ್ನುವಂಥದ್ದು ಪ್ಲ್ಯಾನ್ ಚೇಂಜ್ ಆಗ್ಬೇಕು. ಈಗ BJPದು ಆಲ್ಟರ್ನೇಟಿವ್ ಬಂದಾಯ್ತಲ್ಲಿ. ಹೌದು, ಅಣ್ಣಾಮಲೈ ಅವರು ಒಂದು ದೊಡ್ಡ ಅಭಿಲಾಷೆಯನ್ನು ಇಟ್ಕೊಂಡೆ ಬಿಜೆಪಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಬಟ್ ದುರಾದೃಷ್ಟವಶಾತ್ ಅವರ ವೈಯಕ್ತಿಕವಾದಂತ ಕೆಲವೊಂದು ವಿಚಾರಗಳು ಹೈಕಮಾಂಡ್ ನಲ್ಲಿ ಡಿಸ್ಕಷನ್ ಆಗಿ ಅವರು ಪಕ್ಷದಿಂದ ದೂರ ಆಗುವಂತ ಪರಿಸ್ಥಿತಿ ಆದ್ದು. ಅಂದ್ರೆ ಪಕ್ಷದಲ್ಲಿ ಅವರ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರು. ಅಣ್ಣಾ DMK ಜೊತೆ ಮೈತ್ರಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ಎಲ್ಲ ಚುನಾವಣೆ ಮುಗ್ದಿರ್ತಕ್ಕಂಥದ್ದು. ಮತ್ತೆ ಬಿಜೆಪಿನವರು ಇಲ್ಲಿ ಅಣ್ಣಾಮಲೈ ಮೂಲಕ ಮಾತ್ರನೇ ಅವರಿಗೆ ಭವಿಷ್ಯ ಇದೆ ಅನ್ನೋಂಥದ್ದು ಈ ಚುನಾವಣೆಯಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅಣ್ಣಾಮಲೈ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ಟಿವೇಟ್ ಆಗಿದ್ರು. ಅವರೆಲ್ಲರೂ ಕೂಡ ವಿಜಯ್ಗೆ ಸಪರೇಟ್ ಆಗಿ ಒಂದು ಬೆಂಬಲಿಸಿದ್ರಿಂದಾನೇ ವಿಜಯ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೀಟ್ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ಅನ್ನುವಂಥದ್ದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಇದನ್ನ ಬಿಜೆಪಿ ಹೈಕಮಾಂಡ್ ನಾಯಕರುಗಳಿರ್ಬೋದು, ಬಿಜೆಪಿ ನಾಯಕರುಗಳಿರ್ಬೋದು, ಅವರ ಮಧ್ಯೆ ದೊಡ್ಡ ಚರ್ಚೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ನಾವು ಅಣ್ಣಾಮಲೈಯನ್ನ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ತೆಗೆದಾಕಿದ್ರಿಂದಾನೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೋಲನ್ ಕಂಡಿದೀವಿ, ದೊಡ್ಡ ಪ್ರಮಾಣದಲ್ಲಿ ಮತಗಳನ್ನ ಕಳ್ಕೊಂಡಿದೀವಿ ಅನ್ನೋಂತ ಮಾಹಿತಿ ಇರ್ತಕ್ಕಂಥದ್ದು. ಅವರಿಗೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಮುಂಬರುವಂತ 2029 ಏನು ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ, ಆ ಸಂದರ್ಭಕ್ಕೆ ಅದಕ್ಕೂ ಮುಂಚೆನೆ ಇದನ್ನ ಪ್ಯಾಚ್ ಅಪ್ ಮಾಡ್ಕೋಬೇಕು. ಮತ್ತೆ ತಮಿಳುನಾಡಿನಲ್ಲಿ ಬಿಜೆಪಿಯ ಒಂದು ಏನು ಮತಗಳು ಬೇರೆ ಪಕ್ಷಕ್ಕೆ TVK ಇಲ್ಲ ಬೇರೆ ಕಡೆ ಹೋಗಿದೆ, ಅದನ್ನ ಮತ್ತೆ ಪಕ್ಷಕ್ಕೆ ತರಬೇಕು ಅನ್ನೋದಾದ್ರೆ ಅಣ್ಣಾಮಲೈ ಅಂತ ಲೀಡರ್ ನಾವು ಬೆಳೆಸ್ಬೇಕು ಅನ್ನೋಂಥದ್ದು ಇರ್ತಕ್ಕಂಥದ್ದು ಬಿಜೆಪಿನಲ್ಲಿ. ಅಣ್ಣಾಮಲೈ ಅವರು ಕೂಡ ರಾಜ್ಯದ ನಾಯಕತ್ವಕ್ಕಿಂತ ಕೇಂದ್ರದಲ್ಲಿ ನಾಯಕತ್ವ ವಹಿಸ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಗೊತ್ತಾಗಿರೋಂಥ ವಿಚಾರ. ಇವೆಲ್ಲವನ್ನ ಪಕ್ಷದವರು ಯಾವ ರೀತಿ ಅದನ್ನ ಸರಿಪಡಿಸ್ಕೊಳ್ತಾರೆ ಅನ್ನೋದು ಬಹಳ ಕುತೂಹಲ ಕೆಳಿಸಿರ್ತಕ್ಕಂಥದ್ದಾಗಿದೆ. ಎಸ್, ವಿಜಯ್ ಅವರ ಗೆಲುವನ್ನ ಇದು ಜನ್ಸಿ ಮತ್ತು ಆಂಟಿ ಇನ್ಕಂಬನ್ಸಿ ಎರಡರ ಮಿಕ್ಸರ್ನಿಂದ ಆದಂತಹ ಗೆಲುವ ಇದಿಷ್ಟು ದೊಡ್ಡದು. ಎರಡು ಮಿಕ್ಸರ್ ಅಂತ ಹೇಳ್ಬೋದು. ಬಟ್ ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಆಂಟಿ ಇನ್ಕಂಬನ್ಸಿ ಇತ್ತು, ಒಂದು ದೊಡ್ಡ ಅಂಡರ್ ಕರೆಂಟ್ ಇತ್ತು. ಇದೆಲ್ಲದಕ್ಕಿಂತನೂ ದ್ರಾವಿಡ ಪಕ್ಷಗಳಿಂದ ಹೊರತಾದಂಥದ್ದು, ಅಂದ್ರೆ ಅಣ್ಣಾ DMK ಮತ್ತು DMKಗೆ ಪರ್ಯಾಯವಾದಂತ ಒಂದು ಶಕ್ತಿಯನ್ನ ಬೆಳೆಸಬೇಕು ಅನ್ನೋಂಥದ್ದು ತಮಿಳುನಾಡಿನಲ್ಲಿ ಜನರಲ್ಲಿಗೆ ಇರ್ತದೆ. ಒಂದು ದೊಡ್ಡ ಅಭಿಪ್ರಾಯ ಅಂಡರ್ ಕರೆಂಟ್ ಇತ್ತು. ಇದು 2006ರಿಂದಾನೇ ಇದ್ದಂಥದ್ದು. ವಿಜಯಕಾಂತ್ ಇದಕ್ಕೋಸ್ಕರ ಪ್ರಯತ್ನ ಮಾಡಿದ್ರು, DMK ಮತ್ತು ಅಣ್ಣಾ DMKಗೆ ಪರ್ಯಾಯವಾದಂತ ಇನ್ನೊಂದು ಪಕ್ಷ ಹುಟ್ಟಾಕ್ಬೇಕು ಅಂತ ಹೇಳಿ. ಆದ್ರೆ ವಿಜಯಕಾಂತ್ ಅವರಿಗೆ ಅಷ್ಟೊಂದು ಬೆಂಬಲ ಸಿಕ್ಕಿರ್ಲಿಲ್ಲ. ವಿಜಯ್ ಅವರು ಇದನ್ನ ಅವಕಾಶವನ್ನು ಕೂಡ ಸದಾ ಚೆನ್ನಾಗಿ ಬಳಸ್ಕೊಂಡ್ರು. ಇದನ್ನ ಸುಮಾರು 2011ರಿಂದಾನೇ ಅವರ ಅಭಿಮಾನಿಗಳ ಸಂಘಗಳ ಮೂಲಕ ಎಲ್ಲ ಜಿಲ್ಲೆಗಳಲ್ಲಿ ನೆಲೆಯೂರಿದ್ರು. ಎಲ್ಲ ಒಂದು ಕರೋನಾ ಸಂದರ್ಭದಲ್ಲಿ ಸೇವಾ ಕಾರ್ಯಗಳನ್ನ ಮಾಡೋದ್ರ ಮೂಲಕ, ಜನರಿಗೆ ಹೆಲ್ಪ್ ಮಾಡೋದ್ರ ಮೂಲಕ ತಮ್ಮದೇ ಆದಂತ ಸಂಘಟನೆಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೊಂಡ್ರು. ದೊಡ್ಡ ಸಂಘಟನೆಯಾಗಿ ಅವ್ರದೇ ಆದಂತ ಒಂದು ಪಡೆ ಬೆಳೆದಿತ್ತು. ಈ ಸಂದರ್ಭದಲ್ಲಿ ಏನು ಜಯಲಲಿತಾ ಮರಣಾನಂತರದಲ್ಲಿ ಉಂಟಾದಂತ ಒಂದು ವಾಕ್ಯೂಮ್ ಅನ್ನೋದಂಥದ್ದು, ಆಮೇಲೆ MK ಸ್ಟಾಲಿನ್ ಆಡಳಿತಾವಧಿಯಲ್ಲಿನ ಅನೇಕ ಒಂದು ಜನ ವಿರೋಧಿ ನೀತಿಗಳಿರ್ಬೋದು, ಜನರಿಗೆ ಏನು ಸಾಮಾನ್ಯ ಜನರು ಕಷ್ಟಪಡ್ತಿದ್ರು, ಇದನ್ನೆಲ್ಲ ಸರಿಯಾಗಿ ಬಳಸ್ಕೊಂಡು ಇವರು ರಾಜಕೀಯ ಪಕ್ಷವನ್ನು ತಂದ್ರು. ರಾಜಕೀಯ ಪಕ್ಷ ತಂದ AIADMK ಒಡೆದು ಅಣ್ಣಾಮಲೈ ಅವರನ್ನ ಬೆಂಬಲಿಸುವ 2/3 ಶಾಸಕರು ಹೋಗಿ ಅಣ್ಣಾಮಲೈ ಅವರನ್ನ ಬೆಂಬಲಿಸುವ ಸಾಧ್ಯತೆಗಳು, ವಿಜಯ್ ಅವರನ್ನ ಬೆಂಬಲಿಸುವ ಸಾಧ್ಯತೆಗಳು ಇಲ್ಲ, ಆ ಸಾಧ್ಯತೆ ಇಲ್ಲ ಅಂತ ಹೇಳಲಾಗತ್ತೆ. ಯಾಕಂದ್ರೆ ಇವತ್ತು ಈ ಸಂಜೆ ಏನೋ 6 ಗಂಟೆಗೆ ಎಡಪ್ಪಾಡಿ ಪಳನಿಸ್ವಾಮಿ ಮನೆಯಲ್ಲಿ ಸಭೆ ನಡೀತು. ಎಲ್ಲ 47 ಶಾಸಕರು ಅಲ್ಲಿ ಭಾಗವಹಿಸಿದ್ರು. ಏನು ಎಡಪ್ಪಾಡಿ ಪಳನಿಸ್ವಾಮಿ ಅವರು ನಿರ್ಧಾರ ತಗೊಳ್ತಾರೆ ಅದಕ್ಕೆ ಬದ್ಧವಾಗಿರ್ತೀವಿ ಅನ್ನುವಂತ ಮಾತನ್ನು ಹೇಳಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಎಲ್ರು ಕೂಡ ಏನು TVKಗೆ ಬೆಂಬಲಿಸಬಾರದು ಅನ್ನೋಂಥದ್ರಲ್ಲಿ ಎಲ್ಲರೂ ಒಮ್ಮತದಿಂದ ಇದ್ದಾರೆ. ಏನು ಕೆಲವೊಂದು ಹೊಸ ಶಾಸಕರಿದ್ರು, ಅವ್ರು ಮಾತ್ರ TVKಗೆ ಬೆಂಬಲಿಸಿದ್ರೆ ಚೆನ್ನಾಗಿರುತ್ತೆ, ಪಕ್ಷನ ಮತ್ತೆ ಪುನರುಜ್ಜೀವನ ಮಾಡೋದಕ್ಕೆ, ಪಕ್ಷವನ್ನ ಬೆಳೆಸೋದಕ್ಕೆ ಅವಕಾಶ ಆಗತ್ತೆ ಅನ್ನುವಂತ ಮಾತನ್ನು ಹೇಳಿದ್ರು. ಅವರೆಲ್ಲರನ್ನು ಕೂಡ ಕನ್ವಿನ್ಸ್ ಮಾಡಿದ್ದಾರೆ. ಸಪರೇಟ್ ಐಡೆಂಟಿಟಿ ಇದ್ರೆ ಮಾತ್ರನೇ ಅಣ್ಣಾ DMKಯನ್ನ ಮತ್ತೆ ಬೆಳೆಸೋದಕ್ಕೆ ಸಾಧ್ಯ ಅನ್ನುವಂಥದ್ರಲ್ಲಿ ಎಲ್ಲರೂ ಕೂಡ ಒಂದು ಒಮ್ಮತವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿಯನ್ನ, ಒಂದು ಹೇಳಿಕೆಯನ್ನ ಪಕ್ಷದ ಹಿರಿಯ ನಾಯಕರ ಮುನ್ಸ್ವಾಮಿ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಅವರು TVK ಜೊತೆ ಬೆಂಬಲ ಕೊಡುವಂತ ಸಾಧ್ಯತೆ ಇಲ್ಲ. ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಅವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲ ಅವರು ಬಿಜೆಪಿ ಜೊತೆಗೆ ಹೋಗ್ತಾರೆ ಅಂತ ಕಾಣುತ್ತೆ. ರವೀಂದ್ರ ರೇಷ್ಮೆ ಅವರೇ.
DMK ಮೈತ್ರಿಯನ್ನು ಕಡಿದುಕೊಂಡು TVKಯನ್ನು ಬೆಂಬಲಿಸುವ ಕಾಂಗ್ರೆಸ್ನ ನಿರ್ಧಾರ. 2024 ಲೋಕಸಭಾ ಚುನಾವಣೆಯಲ್ಲಿ DMK ಹೇಗಲೇ ಇರಬಿಟ್ಟು DMK ಪಕ್ಷದ ಜನಪ್ರಿಯತೆ ಅಲೆಯಲ್ಲೇ ಅವ್ರಿಗೆ 22 ಸೀಟ್ ಬಂತು, ಇವ್ರಿಗೆ 9 ಸೀಟ್ ಬಂತು ಕಾಂಗ್ರೆಸ್ಗೆ. ಅವರು 52ರಿಂದ 99 ಹೋಲಿಕೆ ತಮಿಳುನಾಡಿನ ಕೊಡುಗೆ ಭಾಳ ದೊಡ್ಡದಾಗಿತ್ತು. ಆಮೇಲೆ DMK ಕಾಂಗ್ರೆಸ್ ತಮಿಳುನಾಡು ಮೂಲದ ಲೋಕಸಭಾ ಸದಸ್ಯರಲ್ಲ, ಅನೇಕರು ಪ್ರತಿಭಾಶಾಲಿ ಪ್ರಚಂಡ ಸಂಸದೀಯ ಪಟುಗಳೆಲ್ಲ ಇದ್ದರು. ಆದರೆ ಕಾಂಗ್ರೆಸ್ಸು ಮತ್ತು DMK ನಡುವೆ ಒಂದು ಇರುಸು ಮುರುಸು ಅಂತ ನನಗೆ ಗೋಚರಲಿಕ್ಕೆ ಶುರುವಾಗಿದ್ದು ಯಾವಾಗ ಆಪರೇಷನ್ ಸಿಂಧೂರ್ ನಂತರ 7 ತಂಡಗಳನ್ನು ಮಾಡಿ ಸಂಸದರ ತಂಡಗಳನ್ನು ಕಳಿಸಿದ್ರಲ್ಲ, ಅದರಲ್ಲಿ ಕಣಿಮಳಿ ಹೋಗ್ಬಿಟ್ಟು ಭಾಳ ಪ್ರಚಂಡವಾಗಿ ಸರ್ಕಾರದ ಕ್ರಮವನ್ನು ಸಮರಿಸ್ಕೊಂಡಿದ್ರು. ಆವಾಗಿಂದ ಗಮನಿಸ್ತಾ ಇದ್ದೆ ಸ್ವಲ್ಪ ಇರುಸು ಮುರುಸು ಆಗ್ತಾಯಿತ್ತು. ಆ್ಯಂಡ್ ಈ ಸಲ ಚುನಾವಣಾ ಪ್ರಚಾರದಲ್ಲೂ ಅಷ್ಟೇ ಪುದುಚೇರಿನಲ್ಲಿ ರಾಹುಲ್ ಗಾಂಧಿ ಮತ್ತು ಸ್ಟಾಲಿನ್ ಒಂದೇ ದಿನ ಒಂದು ಅಸಹನೆ ಇದ್ದೇ ಇತ್ತು. ಆ ರಾಹುಲ್ ಗಾಂಧಿಗೆ ಯಾಕೋ ಒಂದು ಅನ್ಈಸಿನೆಸ್ ಅಬೌಟ್ DMK. ಇವತ್ತು ಇದ್ದಕ್ಕಿದ್ದಂತೆ 24 ಗಂಟೆಗಳಲ್ಲಿ ಒಂದು ಗೆದ್ದೆ ತಿನ್ಬಾಲ ಹಿಡ್ಕೊಂಡ್ಬಿಟ್ಟು ನಾವು 5 ಜನ ML ಇಟ್ಕೊಂಡ್ಬಿಟ್ಟು ಸರ್ಕಾರದಲ್ಲಿ ಇರ್ತೀವಿ ಅಂತ ಹೇಳ್ತಿದಾರಲ್ಲ. ಹಾಗಾದ್ರೆ DMK ಜೊತೆ ಮೈತ್ರಿ ಏನಾಯಿತು? ನೀನು ಹೇಳಿದ್ರು, ನಾನು ನಿನ್ನ ಫೋನ್ ಮಾಡಿ ಮಮತಾ ಬ್ಯಾನರ್ಜಿಗೂ ನಾನು ಮಾರಲ್ ಸಪೋರ್ಟ್ ಕೊಟ್ಟಿದ್ದೀನಿ, ಇವ್ರಿಗೂ ಸ್ಟಾಲಿನ್ ಹತ್ರನೂ ಮಾತಾಡಿ ಅವ್ರಿಗೂ ನಾನು ಸಮಾಧಾನ ಹೇಳಿದ್ದೀನಿ ಅಂತ ಹೇಳಿದ್ರು. ಇವತ್ತಾಗಲೇ DMK ಮೈತ್ರಿ ಬಿಟ್ಬಿಟ್ಟು ಅಂದರೆ ಪ್ರತಿ ಸಾರಿ ಕೋಮುವಾದಿಗಳಿಂದ ದೂರಾಡೋಕ್ಕೆ ನೀವು DMK ಜೊತೆಗೆ ಸೇರಿದ್ರಿ. ಈಗ ಮತ್ತೆ ಕೋಮುವಾದಿ BJPನ ಹೊರಗಡೆ ವಿಜಯ್ ಜೊತೆ ಎಲ್ಲೆಲ್ಲಿ ಯಾರು ಗೆಲ್ತಿರ್ತಾರೋ ಅವ್ರ ಜೊತೆ ಹೋಗಿ ಕೋಮುವಾದ ನಿಲ್ಲಿಸೋದು ಅಂತಂದ್ಬಿಟ್ರೆ, ಹಿಂದೂ ಅಂದರೆ ಕೋಮುವಾದ, ಮುಸ್ಲಿಂ ಅಂದರೆ ಸೆಕ್ಯುಲರ್ವಾದ. ಆಮೇಲೆ ಅಸ್ಸಾಂನಲ್ಲಿ ಗೆದ್ದಿರೋ 19 ಜನ ಕಾಂಗ್ರೆಸ್ MLಗಳ ಪೈಕಿ 18 ಜನ ಮುಸ್ಲಿಮ್ರೇ ಅಂತೆ. ಅದೇ ಸ್ಥಿತಿ ಕೇರಳದಲ್ಲೂ ಇದೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅದು ಕೋಮುವಾದಿ ಸೆಕ್ಯುಲರ್ವಾದಿ ಪಕ್ಷ, ಭಾರತೀಯ ಜನತಾ ಪಕ್ಷ ಮಾತ್ರ ಕೋಮುವಾದಿ ಪಕ್ಷ. ಆಮೇಲೆ ಇನ್ನೊಂದು ಹೇಳಿದ್ರು ಇವತ್ತು ಅವ್ರು ಷರತ್ತಿನ ಮೇಲೆ ಬೆಂಬಲ ಕೊಡುವಾಗ ಲೆಟರ್ ಹೇಳಿದ್ದಾರೆ ಏನು ಅಂತಂದರೆ BJP ಮತ್ತು ಅದ್ರ ಪ್ರಾಕ್ಸಿಗಳು ಯಾರ ಜೊತೆಗೂ ಸಂಬಂಧ ಇಟ್ಕೋಬೇಕು, ಅಲ್ಲೇ ADMK ಬಾರ್ ಮಾಡೋದು. ಹಾಗಾಗಿ ADMK ಆ ಥರದ ಒಂದು ತೀರ್ಮಾನ ತಗೊಂಡಿದೆ. ಅಲ್ಲ ರೇಷ್ಮೆ ಸರ್, ಒಂದು ಪೊಲಿಟಿಕಲ್ ಪಾರ್ಟಿ ಪ್ರಾಗ್ಮ್ಯಾಟಿಕ್ ಆಗಿ ಹಂಗೆ ಯೋಚನೆ ಮಾಡಬಾರ್ದ? ಇದು ಯಾವ ಪ್ರಾಗ್ಮ್ಯಾಟಿಸಮು, ಯಾವ BJP ಅಲ್ಲ, ಬಟ್ ಏನ್ ಮಾಡ್ತಾರೆ ಪಾರ್ಟಿ ಒಡೆದ ಅಜಿತ್ ಅದು ಸರಿ. ಈ ಪ್ರಾಗ್ಮ್ಯಾಟಿಸಮ್ BJP ಪ್ರಶಾಂತ್ ಉದ್ಧವ್ ಠಾಕ್ರೆ ಪಾರ್ಟಿ ಒಡೆದ ಏಕನಾಥ್ ಶಿಂದೆ ಜೊತೆ ಬಂದ್ರೆ ದಟ್ ಇಸ್ ಪ್ರಾಗ್ಮ್ಯಾಟಿಸಮ್ ಮಾಡ್ಬಿಟ್ಟು ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ನ ಪ್ರಾಗ್ಮ್ಯಾಟಿಸಮ್ ಬಲಿಯಾದವರು ಯಾರು? ಚೌಧರಿ ಚರಣ್ ಸಿಂಗ್. ಅವರು ಲೋಕಸಭೆ ಎದುರಿಸೋ ದಿವಸನೇ ವಾಪಸ್ ತಕ್ಕೊಂಡ್ಬಿಟ್ರು. ಇವತ್ತು ಕೂಡ ಕರ್ನಾಟಕ ಜನರಿಗೆ ಉತ್ತರ ಕೊಟ್ಟಿಲ್ಲ, ಯಾಕೆ ದೇವೇಗೌಡರಿಗೆ ಸುಖ ನೀವು ಬೆಂಬಲ ವಾಪಸ್ ಪಡ್ಕೊಂಡ್ಬಿಟ್ರಿ ಅಂತ. ಅವ್ರು ಏನು ಅವ್ರ ಮೇಲೆ ಒಂದು ಆರೋಪ ಇರಲಿಲ್ಲ ದೇವೇಗೌಡರ ಮೇಲೆ. ಒಳ್ಳೆ ಪ್ರಧಾನಮಂತ್ರಿ ಅಂತ ಅನಿಸ್ಕೊಳ್ಳೋಕೆ ಶುರುವಾಗಿತ್ತು. ಇವತ್ತಿನ ನಾರ್ತ್ ಈಸ್ಟ್ನ ಬೆಳವಣಿಗೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.